ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಅದು ಯಾವ ಕರ್ಮನೋ, ಅದು ಯಾವ ದಾರಿದ್ರ್ಯನೋ, ಅಥವಾ ಅದೇನು ಅನುಭವಿಸ್ತಿರ್ತೀವೋ ಜೀವನದಲ್ಲಿ ಗೊತ್ತಿಲ್ಲ. ಪದೇ 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 ಈ ಶತ್ರುಗಳಿಂದ ಬಹಳಷ್ಟು ಏಳಿಗೆ ಅನ್ನೋದೇ ಕುಂಠಿತವಾಗಿರುತ್ತೆ. ಯಾರಿಗೂ ಕೆಟ್ಟದ್ದು ಮಾಡಿರಲ್ಲ, ಯಾರ ಮನೆಯೂ ಹಾಳು ಮಾಡಿರಲ್ಲ, ಅಥವಾ ಯಾರ ವಿಚಾರಕ್ಕೂ, ಯಾರ ಗೊಡವೆಗೂ, ಯಾರ ತಂಟೆಗೂ ಹೋಗದೆ ನಿಮ್ಮ ಪಾಡಿ ನೀವು ನಿಮ್ಮ ಮನೇಲಿ ಊಟ ಮಾಡ್ಕೊಂಡಿದ್ದರೂ ಕೂಡ ಈ ಕೆಲವೊಂದು ಶತ್ರುಗಳಿಗೇನಂತಂದರೆ ಒಳಗಡೆ ಒಂದು ರೀತಿಯಲ್ಲಿ ಮತ್ಸರ, ದ್ವೇಷ ಸಾಧನೆ, ಹಠದ ಸಾಧನೆ, ಒಟ್ಟಾರೆಯಾಗಿ ನಿಮ್ಮ ಬದುಕಿನಲ್ಲಿ ಬಹಳಷ್ಟು ಆಟಗಳನ್ನು ಆಡ್ತಾರೆ. ಬಹಳಷ್ಟು ಹೀನಾಮಾನವಾಗಿ ನಿಮ್ಮನ್ನು ಕಡೆಗಣಿಸ್ತಾರೆ, ತುಚ್ಛವಾಗಿ ನೋಡ್ತಾರೆ. ಅವಮಾನಗಳನ್ನು ಮಾಡಿಕೊಂಡು ಅಪಮಾನ ಮಾಡ್ತಾ, ತೇಜೋವಧೆ ಮಾಡ್ತಾ, ಒಂದು ರೀತಿಯಲ್ಲಿ ಅಟ್ಟಹಾಸದಲ್ಲಿ ವಿಕೃತವಾದಂತಹ ನಗದ ಒಂದು ಬೇರೆಯವರ ಒಂದು ಮನಸ್ಥಿತಿಯನ್ನು ಹಾಳು ಮಾಡ್ತಾ ತನ್ನ ಒಂದು ಆಂತರ್ಯದಲ್ಲಿ ಖುಷಿನ ಅನುಭವಿಸ್ತಾ ಇರ್ತಾನೆ. ಹಾಳಾಗೋಗಲಿ, ಅವನೇನಾರು ಖುಷಿ ಪಡ್ಕೊಂಡು ಅಥವಾ ಅವನು ವೈಯಕ್ತಿಕವಾಗಿ ಬದುಕಿನಲ್ಲಿ ಏನಾರು ಮಾಡಿಕೊಂಡ್ರೆ ಅವನವನ ಇಚ್ಛೆ ಅದು. ಯಾರು ಅವನ ಬದುಕಿಗೆ ಯಾರು ಹೋಗ್ಬಿಟ್ಟು ಕೈ ಹಾಕಬೇಕು ಅಥವಾ ಕಲ್ಲು ಹಾಕಬೇಕು ಅನ್ನೋದೇನೂ ಇಲ್ಲ. ಆದರೆ ಮುಗ್ಧರಿರ್ತೀರ ಪಾಪ. ಯಾವುದೇ ರೀತಿಯಲ್ಲಿ ನೀವು ಇನ್ನೊಬ್ಬರಿಗೆ ದ್ರೋಹನ ಮಾಡುವಂಥ ಒಂದು ಲಕ್ಷಣನೂ ಮನಸ್ಥಿತಿ ಇರೋದಿಲ್ಲ. ಬೇಕಂತಲೇ ಬಂದು ಆ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆರಳಿಸುವಂಥದ್ದು, ಅಥವಾ ನಿಮ್ಮ ಜೀವನಕ್ಕೆ ಮುಳ್ಳುಗಳಾಗಿ ನೀವು ನಡೆಯೋ ದಾರಿಲೆಲ್ಲ ಕೂಡ ಅದನ್ನು ಹಾಸ್ತಾ ನೀವು ಬಹಳಷ್ಟು ಬದುಕಿನಲ್ಲಿ ಈ ಒಂದು ಸಮಸ್ಯೆ ಜಂಜಾಟಗಳಲ್ಲಿ ಕಾಲಹರಣ ಮಾಡ್ತಾ, ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತೀವಲ್ಲ, ಶತ್ರುವಿನ ಹೆಸರು ಜ್ಞಾಪನ ಮಾಡ್ಕೋಬೇಕು. ಊಟ ಮಾಡುವಾಗಲೂ ಕೂಡ ಅವ್ನು ಹಿಂಗೆ ಮಾಡ್ದ ಅನ್ನೋವಂಥ ಒಂದು ಮನಸ್ಥಿತಿ, ಮಾನಸಿಕವಾದಂಥ ಒತ್ತಡಗಳೇ ನಿಮಗೆ ಬಹಳಷ್ಟು ಪ್ರಚೋದನಕಾರಿಯಾಗಿ ಭಾಸವಾಗ್ತಾ ಇರ್ತದೆ. ಮಾನಸಿಕವಾದಂಥ ಒಂದು ಮನಸ್ಥಿತಿನ ಕಳ್ಕೊಬೋದು, ಅಥವಾ ಈ ಶತ್ರುವಿನ ಬಗ್ಗೆ ಯೋಚನೆ ಮಾಡ್ತಾ ಜೀವನದ ಅಂತಸ್ವತ್ವವನ್ನೇ ಕಳ್ಕೊಬೋದು. ನೀವು ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡಲಿಕ್ಕೂ ಸಹ ಆಗದಿರೋಂಥ ಪರಿಸ್ಥಿತಿ, ಒತ್ತಡವನ್ನು ತರ್ಬೋದು. ಯಾಕಂದರೆ ಅವನಿಂದ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳಿದ್ದಾವಲ್ಲ, ಅಥವಾ ನೀವು ಅನುಭವಿಸ್ತಾ ಇರ್ತೀರಲ್ಲ ನೋವು, ದುಃಖ, ದುಮ್ಮಾನಗಳಿದ್ದಾವಲ್ಲ, ಇದು ಬಹಳ ವಿಚಿತ್ರವಾಗಿ ಕಾಡುತ್ತೆ. ಹೇಗೆ ನಿಮ್ಮ ಕಾರ್ಯಕಲಾಪಗಳು ಭಂಗ ಆಗ್ಬೋದು, ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಕೂಡ ಒಂದು ರೀತಿಯಲ್ಲಿ ಕಳಪೆ ಆಗ್ಬೋದು, ನಿಮಗೆ ಬೆಲೆ ಕೊಡುವಂಥ ಜನಗಳು ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಳಮಟ್ಟದಲ್ಲಿ ನೋಡ್ಬೋದು, ಅಥವಾ ನಿಮಗೆ ಒಂದು ರೀತಿಯಲ್ಲಿ ತಾತ್ಸಾರವಾಗಿ ಕಡೆಗಣಿಸ್ಬೋದು. ಯಾಕಂದರೆ ಇವನು ಅಪಪ್ರಚಾರಗಳಷ್ಟಿರ್ತವೆ, ಅವಮಾನಗಳಷ್ಟಿರ್ತವೆ. ಅದೇನೋ ಒಂದು ಸಣ್ಣವಾದಂಥ ವಿಚಾರಗಳು ನಡೆದಿದ್ರು ಕೂಡ ನಿಮ್ಮ ಬಗ್ಗೆ ಇಲ್ಲದೇ ಇರುವಂಥ ಒಂದು ಪುಂಖಾನುಪುಂಖವಾಗಿ ಹೇಳಿ ಆ ಸುಳ್ಳುಗಳೇ ನಿಜ ಅಂತ ಹೇಳಿ ನಂಬಬೇಕು. ಆ ರೀತಿಯಲ್ಲಿ ಊದ್ತಾ ಇರ್ತಾನೆ, ಕೇಳ್ತಾ ಇರ್ತಾರೆ ಜನ. ಹೀಗೆ ನಿಮ್ಮ ಒಂದು ಜೀವನದಲ್ಲಿ ಅಡೆತಡೆ ಮಾಡ್ತಾ, ನಿಮ್ಮನ್ನು ಒಂದು ಬಹಳಷ್ಟು ನೋವು ಯಾತನೆಗಳಿಂದ ನಿಮ್ಮನ್ನು ಹೈರಾಣ ಮಾಡ್ತಾ ಶತ್ರು ಒಂದು ರೀತಿಯಲ್ಲಿ ಅಟ್ಟಹಾಸ ಮೆರಿತಾ ಇರ್ತಾನೆ. ಇದನ್ನೇ ಹೇಳೋದು ನಾವು. ಯಾಕಂದರೆ ನೀವು ತಂಟೆಗೆ ಹೋಗಿದ್ದಲ್ಲ, ಅವನಲ್ಲಿರ್ತಕ್ಕಂಥ ಮತ್ಸರ ಏನೋ, ಅಥವಾ ನೀವೇನೋ ಬೆಳೆದಿರೋದಕ್ಕೆ ಅವ್ನಿಗೆ ಹೊಟ್ಟೆ ಕಿಚ್ಚು ಏನೋ, ಅಥವಾ ಯಾವುದೋ ಒಂದು ಸಣ್ಣವಾಗಿರ್ತಕ್ಕಂಥ ದ್ವೇಷ, ಕ್ಷುಲ್ಲಕವಾದಂಥ ವಿಚಾರಗಳಿಗೆ ದೊಡ್ಡದು ಮಾಡಿ ನಿಮ್ಮನ್ನು ಒಂದು ರೀತಿಯಲ್ಲಿ ಹೈರಾಣ ಮುಪ್ಪು ಮಾಡುವಂಥ ಒಂದು ವ್ಯವಸ್ಥೆ, ಅಥವಾ ನೀವು ಕೆಳಮಟ್ಟಕ್ಕೆ ಬಿದ್ದರೆ ಅವನಿಗೇನೋ ಒಂದು ರೀತಿಯಲ್ಲಿ ಖುಷಿ, ಅಥವಾ ಅವನಿಗೆ ಇಲ್ಲದೇ ಇರೋವಂಥದ್ದು ಯಾರೋ ಏನೋ ಹೇಳಿಕೊಟ್ಟು ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ದ್ವೇಷದ ರೀತಿಯಲ್ಲಿ ಪರಿವರ್ತನೆ ಮಾಡಿರ್ಬೋದು. ಹೀಗೆ ಶತ್ರುಗಳು ಯಾವಾಗಲೂ ಕೂಡ ನಿಮ್ಮ ಹಿಂದೆ ಒಳ್ಳೆ ಈ ಬೇರೆ ರೀತಿಯಾಗಿ ಕೂಡ ಯಾವಾಗಲೂ ನಿಮ್ಮ ಹಿಂದೆ ಬಿದ್ದು ನಿಮ್ಮ ಜೀವನದಲ್ಲಿ ಆಟ ಆಡ್ಬೋದು, ತೊಂದರೆ ಮಾಡ್ಬೋದು, ವಿಲಕ್ಷಣವಾದಂಥ ಕೆಲವೊಂದು ಕಿರಿಕಿರಿ ಕಾಡಾಟಗಳಿಗೆ ಗುರಿ ಆಗ್ಬೋದು. ನೋಡಿ, ಕೆಲವೊಮ್ಮೆ ನೀವು ನಿಮ್ಮ ಮನೆಯ ಪರಿಸರನೇ ಹಾಳು ಮಾಡ್ಬೋದು. ಗಂಡ ಹೆಂಡತಿಗೆ ಜಗಳ ಹಚ್ಚುವಂಥ ಜನ ಇರ್ತಾರೆ, ಅಥವಾ ನಿಮ್ಮ ಸಂಬಂಧಿಕರು ಕುಟುಂಬದಲ್ಲಿ ಬಳಗದಲ್ಲಿ ಜಗಳ ಹಚ್ಚಿ ಒಂದು ರೀತಿಯಲ್ಲಿ ಅವರು ಕಾರ್ಯ ಮಾಡಿಕೊಳ್ಳುವಂಥ ಜನ ಇರ್ತಾರೆ, ಅಥವಾ ನಿಮ್ದು ಯಾವುದೋ ವಸ್ತುನ ಅವರು ಪಡ್ಕೊಂಡು ಅದನ್ನು ಮೆರಿಬೇಕು ಅನ್ನೋವಂಥ ಒಂದು ಇಚ್ಛಾಶಕ್ತಿಯಿಂದ ನಿಮ್ಮ ಹಿಂದೆ ಬೀಳ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ತೊಂದರೆ ಮಾಡ್ತಾ ನಿಮಗೊಂದು ರೀತಿಯಲ್ಲಿ ದಿನೇಕವಾಗಿ ಸಮಸ್ಯೆ ಮಾಡ್ತಾ ನೀವು ಬೆಳವಣಿಗೆ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟಬೋದು. ಎಲ್ಲೋ ಒಂದು ಕಡೆ ನಿಮ್ಮ ಕಷ್ಟ ಇರುತ್ತೆ, ಅನಾನುಕೂಲ ಇರ್ತದೆ, ಸಹಾಯದ ಅಪೇಕ್ಷೆ ಇರ್ತದೆ. ಸಿಗುವಂಥ ಜಾಗದಲ್ಲಿ ಹಣನೋ ಮತ್ತೊಂದು ಸಹಾಯದ ವಿಷಯನೂ ಕೂಡ ಸಿಗದೇ ಇರೋ ಹಾಗೆ ನಿಮ್ಮ ಹೆಸರಿಗೆ ಕಳಂಕ ಬರುವಂಥ ಸಾಧ್ಯತೆ.
ಯಾರೋ ಮಾಡಿದ್ದು ತೊಂದರೆನ ನೀವೇ ಮಾಡಿದಿರಂತ ಹೇಳಿ ಬಿಂಬಿಸಿ ನಿಮ್ಮ ಹೆಸರನ್ನು ತೊಂದರೆಗೆ ನಿಲ್ಲಿಸೋದು ಅಥವಾ ಕೆಟ್ಟ ಹೆಸರು ಕೊಡೋದು. ಹೀಗೆ ಶತ್ರುವಿನ ಕೈವಾಡ ಒಂದಲ್ಲ, ಕೆಲವೊಮ್ಮೆ ಮಾಟ ಮಂತ್ರ ತಂತ್ರದಂತಹ ದೃಷ್ಟಿಪೂರ್ವಕವಾಗಿರತಕ್ಕಂಥ ಕೃತ್ಯಗಳಿಂದನೂ ಕೂಡ ನಿಮಗೆ ಸಮಸ್ಯೆ ಮಾಡತಕ್ಕಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಏನಂತಂದರೆ ನಿಮ್ಮ ಒಂದು ಮುಖ್ಯವಾದಂಥ ಒಂದು ಕೆಲಸಗಳಿರುತ್ತೆ, ಏನೋ ಒಂದಿರ್ಬೋದು, ಯಾವುದೋ ಬಿಸ್ನೆಸ್ಸು ವ್ಯಾವಹಾರಿಕವಾಗಿರ್ಬೋದು, ಅಥವಾ ಯಾವುದೋ ಜಾಗದ ವಿಚಾರ ಇರ್ಬೋದು, ಅಥವಾ ನಿಮಗೆ ಸಿಗುವಂಥದ್ದು ಕೆಲಸ ವಸ್ತು ಸ್ಥಿತಿಗಳಿರ್ಬೋದು. ಅಲ್ಲಿ ಹೋಗಿ ಬೇಕಂತ ಇಲ್ದಿರೋದು ಹೇಳಿ ಜನಗಳಿಗೆ ಎತ್ತುಕಟ್ಟಿ ನಿಮ್ಮ ಮೇಲೆ ವಿದ್ರೋಹ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಹೀಗೆ ಶತ್ರು ಪದೇ ಪದೇ ನಿಮ್ಮನ್ನು ನಡೆದಾಡೋಕ್ಕೂ ಬಿಡೋದಿಲ್ಲ, ಊಟ ಮಾಡೋಕ್ಕೂ ಬಿಡೋದಿಲ್ಲ, ಶಾಂತವಾಗಿರ್ಲಿಕ್ಕೂ ಬಿಡೋದಿಲ್ಲ, ನೆಮ್ಮದಿಯಾಗೂ ಇರೋಕ್ಕೆ ಬಿಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಲಿಕ್ಕಾಗುತ್ತೆ? ಯಾಕಂದರೆ ಕೆಲವೊಮ್ಮೆ ನೇರ ಬಂದರೆ ಅದು ಬೇರೆ ವಿಚಾರ ಆಗುತ್ತೆ. ಹಿಮ್ಮುಖವಾದಂಥ ವರ್ತನೆಗಳು ಅದು ಮನುಷ್ಯನನ್ನು ಒಂದು ರೀತಿಯಲ್ಲಿ ಸಮಸ್ಯೆಗೆ ದೂಕ್ಬೋದು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಕೊರತೆಗಳು ಅಥವಾ ನಿಮ್ಮ ಮಾತುಗಾರಿಕೆ ಕಡಿಮೆ ಇರ್ಬೋದು, ಕೆಟ್ಟವರ ಒಂದು ವಿಚಾರಕ್ಕೆ ಹೋಗದೇ ಇರ್ಬೋದು, ಎಲ್ಲವನ್ನ ಅನುಭವಿಸಿ ನೀವು ಏನಾರ ಮಾಡ್ಕೊಂಡು ಹೋಗಲಿ, ನನ್ನ ಪರಿಸ್ಥಿತಿ ಹಿಂಗೆ, ನನ್ನ ಹಣೆ ಬರನೇ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಮೂಲೆ ಗುಂಪಾಗುವಂಥ ಒಂದು ಲಕ್ಷಣಗಳನ್ನು ನಿಮ್ಮಲ್ಲಿ ಹೆಚ್ಚಾಗಿ ಕಾಣ್ತಾ ಇರೋದು. ಯಾಕಂದರೆ ಪ್ರತಿರೋಧ ಅನ್ನೋದು ಇರೋದಿಲ್ಲ. ಎಲ್ಲರೂ ಹಾಗೆ ಅಲ್ವಲ್ಲ, ಎಲ್ಲರೂ ಬುದ್ಧಿವಂತರಾಗಬೇಕು ಅನ್ನೋದಲ್ಲ, ಅಥವಾ ಎಲ್ಲರೂ ಶಕ್ತಿವಂತರಾಗಿರಬೇಕು ಅನ್ನೋದೇನಿಲ್ಲ. ಕೆಲವೊಬ್ಬರು ಈ ಅಮಾಯಕರ ಮೇಲೆ ಅಟ್ಟಹಾಸ ಜಾಸ್ತಿ, ಅಥವಾ ಶಕ್ತಿಹೀನನಾಗಿರ್ತಕ್ಕಂಥ ಮನುಷ್ಯನ ಮುಂದೆ ಬಡಾಯಿ ಕುಚ್ಕೊಂಡು ಶಕ್ತಿ ತೋರಿಸುವಂಥ ಒಂದು ದರ್ಪ ದಾಷ್ಟ್ಯಗಳು ಹೆಚ್ಚಾಗಿ ಅವಲೋಕನ ಮಾಡ್ಬೋದು. ಹೀಗೆ ಶತ್ರುವಿನ ಕೃತ್ಯಗಳು ಅಪಾರವಾಗಿ ನಿಮ್ಮ ಮೇಲೆ ದಾಳಿಗಳನ್ನು ಮಾಡ್ತಾ, ನಿಮ್ಮ ದಾರಿಯನ್ನು ಮುಚ್ಚುತ್ತಾ, ಅಥವಾ ನೀವು ನಡೆಯುವಂತಹ ದಾರಿಯಲ್ಲಿ ಮುಳ್ಳುಗಳನ್ನು ಹಾಕ್ತಾ, ನಿಮ್ಮ ಒಂದು ಪತನಕ್ಕೆ ಸಾಕ್ಷಿಯಾಗಿ ಅಥವಾ ಈ ಪತನ ಆಗಲೇಬೇಕಂತ ಹೇಳಿ ಕೃತ್ಯಗಳನ್ನು ಮಾಡ್ತಾ ನಿಮ್ಮ ಜೀವನಕ್ಕೆ ಬಹಳ ಅಂದರೆ ಬಹಳ ದುಃಖವನ್ನು ತರಿಸುವಂಥದ್ದು, ದಾರಿದ್ರ್ಯವನ್ನು ತರಿಸೋದು, ಧನದಾರಿದ್ರ್ಯವನ್ನು ಕೂಡ ತರಿಸ್ಬೋದು. ಅಂದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮ್ಮನ್ನು ನೂಕ್ಬೋದು. ಹೀಗೆ ಇಂತಹ ಶತ್ರುಗಳ ಒಂದು ಉಪದ್ರವ ಉಪಟಳ ತೊಂದರೆಗಳಿಂದ ಕ್ಷಣ ದಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಹಿಂಸೆಗಳನ್ನು ಅನುಭವಿಸ್ತಾ, ಈ ಶತ್ರುವಿನ ಒಂದು ವಿಷಯವಾಗಿ ಯಾವುದೇ ರೀತಿಯಾದಂಥ ಪರಿಹಾರ ಇಲ್ಲದೆ ನೊಂದು ನರಳಾಟ ಮಾಡ್ತಾ, ಒಂದು ರೀತಿಯಲ್ಲಿ ಮಾನಸಿಕವಾಗಿ ನೀವು ಜರ್ಜರಿತರಾಗ್ತಾ ಇರ್ತೀರ. ಮನಸ್ಸಿನೊಳಗಡೆ ಹಿಡಿ ಶಾಪವನ್ನು ಹಾಕ್ತಾ ಬಹಳ ವೇದನೆ, ಆಕ್ರಂದತೆ ಇವೆಲ್ಲವನ್ನು ಅನುಭವಿಸ್ತಾ ಇರ್ತೀರ. ಇಂಥ ಪರಿಸ್ಥಿತಿಯಲ್ಲಿ ಬರೀ ಯೋಚನೆ ಮಾಡೋದ್ರಿಂದ ವಿಚಾರಗಳನ್ನು ನಾವು ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಆ ಒಂದು ಕೃತ್ಯದ ವಿರುದ್ಧವಾದಂಥ ವರ್ತನೆಗಳು ಕೂಡ ಅವಶ್ಯಕವಾಗಿರ್ತದೆ. ಕೆಲವೊಮ್ಮೆ ಪ್ರಶ್ನೆಗಳು ಕೂಡ ಉತ್ತರವನ್ನು ತರಿಸುತ್ತೆ. ಸುಮ್ಮನೆ ಅವನೇನೋ ಮಾಡ್ತಾ ಇದ್ದಾನೆ, ಅನುಭವಿಸ್ಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇದನ್ನು ತೆಗೆದು ಹಾಕ್ಬಿಡಿ. ಇಲ್ಲಿ ನಾನು ನಿಮಗೆ ಒಂದು ತಂತ್ರ ವ್ಯವಸ್ಥೆಯನ್ನು ತಿಳಿಸ್ಕೊಡ್ತೇನೆ. ಇದನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಶತ್ರುವಿನ ಮನೆ ಅಲ್ಲೋಲ ಕಲ್ಲೋಲ ಆಗ್ಬೋದು, ಅಥವಾ ಅವನ ಜೀವನದಲ್ಲಿ ನಿಮ್ಮ ಮೇಲೆ ಏನು ಅವನು ಯುದ್ಧಕ್ಕೆ ನಿಂತಿದ್ದಾನಲ್ಲ ಅದರ ಒಂದು ಬಲಿಪಶು ಅವನೇ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಹಾಗೆ ಶತ್ರುವಿನ ಮೇಲೆ ನೀವು ವಿಜಯ ಪತಾಕೆ ಅನ್ನೋದನ್ನ ಹಾರಿಸ್ತೀರಾ, ಖಂಡಿತವಾಗಿ ನಿಮ್ಮ ಗೆಲುವು ಅವನ ಸೋಲಾಗಿರುತ್ತೆ, ನಿಮ್ಮ ಒಂದು ಉನ್ನತಿ ಅವನ ಪತನ ಆಗಿರುತ್ತೆ. ಹಾಗೆ ಶತ್ರುವಿನ ಏನೇ ಒಂದು ರೀತಿಯಲ್ಲಿ ದುರಾಲೋಚನೆ ಇರಲಿ, ಅವೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿ ಬರುತ್ತೆ. ಹಾಗೆ ಶತ್ರು ಏನು ಯೋಚನೆ ಮಾಡಿ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನಲ್ಲ, ಆ ಒಂದು ವಿಷಯಕ್ಕೆ ಅವನೇ ಬಲಿಯಾಗುವಂಥ ಸಾಧ್ಯತೆಗಳಿರ್ತದೆ. ಇದು ಮುಖ್ಯವಾಗಿರತಕ್ಕಂಥದ್ದು. ಈ ತಂತ್ರ ಬಹಳಷ್ಟು ಅನುಕೂಲ, ಹಾಗೆ ಬಹಳ ಅಂದರೆ ಬಹಳ ಸುಲಭವಾಗಿರತಕ್ಕಂಥ ತಂತ್ರ ಪರಿಹಾರ. ನೋಡಿ, ನೆಗ್ಗಿನ ಮುಳ್ಳು ಗೊತ್ತಿರುತ್ತೆ ನಿಮಗೆ. ಈ ನೆಗ್ಗಿನ ಮುಳ್ಳನ್ನು ಒಂದಷ್ಟು ತೆಗೆದುಕೊಳ್ಳಿ. ಇದರ ಜೊತೆಗೆ ಈ ಗರಡಿಸಿಕೆ, ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ತಾಮ್ರದ 8 ಮೊಳೆ, ಆಣೆ ಅಂತ ಹೇಳ್ತೀವಿ, ಮೊಳೆಯನ್ನು ತೆಗೆದುಕೊಳ್ಳಿ. ಕಪ್ಪು ಅರಿಶಿಣ, ಹಾಗೆ ಕಪ್ಪು ಉಪ್ಪು, ಇದನ್ನು ಸೇರಿಸಿ ಭುಜಪತ್ರೆಯಲ್ಲಿ ಶತ್ರುವಿನ ಹೆಸರನ್ನು ಬರೆಯಿರಿ. ಇಷ್ಟನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಾವು ಈ ಕರ್ಪೂರದ ಸಹಾಯದಿಂದ ಇದನ್ನು ಸುಟ್ಟು ಹಾಕ್ಬಿಡಿ. ಯಾವಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಈ ಕೃತ್ಯವನ್ನು, ಈ ಕೆಲಸವನ್ನು ಮಾಡಿ. ನಂತರ ಈ ಅವಶೇಷಗಳು ಏನಿರ್ತವೆ,
ಇದನ್ನು ಸ್ಮಶಾನಕ್ಕೆ ಹೋಗಿ ಎಸೀರಿ. ಖಂಡಿತ ಶತ್ರು ಸಂಬಂಧಿತ ಬಾಧೆ, ಪೀಡೆ, ದಾರಿದ್ರ್ಯ, ದುಃಖ ಅಥವಾ ಶತ್ರು ನಿಮ್ಮ ಮೇಲೆ ಏನು ಪ್ರಹಾರ ಮಾಡಿ ನಿಮ್ಮ ಮನೆತನ ವಿಚಾರ ವ್ಯವಸ್ಥೆಯನ್ನು ಅಡಗಿಸಿದ್ದಾನೆ, ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ, ಆ ಒಂದು ಪರಿಸ್ಥಿತಿಗೆ ಅವನೇ ಬಿದ್ದು ಅವನೇ ನರಳಾಟ ಮಾಡಿ ಅವನು ತೋಡಿರುವಂಥ ಬಾವಿಗೆ ಅವನೇ ಮುಳುವಾಗ್ತಾನೆ. ಆ ರೀತಿಯಲ್ಲಿ ನೆರವೇರ್ತಕ್ಕಂಥ ಪೂರ್ಣ ಪ್ರಮಾಣದ ಒಂದು ವಿಶ್ವಾಸ ಈ ತಂತ್ರದಲ್ಲಿದೆ. ತಾವು ಇದನ್ನು ಮನಸ್ಸಿಟ್ಟು ನಂಬಿಕೆ ಇಟ್ಟು ಮಾಡಿ ಖಂಡಿತ ಈ ಶತ್ರುವಿನ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಜೀವನ ಅನ್ನೋದನ್ನ ಭಾಳಷ್ಟು ವಿಸ್ತೃತವಾಗಿ ಆನಂದವಾಗಿ ಅತ್ಯಂತ ಚೆನ್ನಾಗಿ ಮಾಡಿಕೊಂಡೋಗಿ ದಿನ ಕೊರಗೋದು ಬೇಡ. ಹಾಗೆ ಇದೆಲ್ಲದಕ್ಕಿಂತ ಮುಂಚೆ ಶತ್ರುವಿನ ಸಂಚು ಅಥವಾ ವಿಚಾರಗಳನ್ನು ಒಂದು ಸ್ವಲ್ಪ ತಿಳಿಯುವಂಥ ಒಂದು ಪ್ರಯತ್ನ ಮಾಡಿ. ಯಾವುದೇ ಸಮಸ್ಯೆಗಳನ್ನು ಅತಿಯಾಗಿ ಉಲ್ಬಣ ಆಗೋ ತನಕನೂ ಕೂಡ ಬಿಡಬೇಡಿ. ಅಲ್ಲಿಂದಲ್ಲಿಗೆ ಅದಕ್ಕೊಂದು ತಂತ್ರನೋ ಪ್ರತಿತಂತ್ರನೋ ಅಥವಾ ಬುದ್ಧಿವಂತಿಕೆನೋ ವಿಚಾರ ಅವಲೋಕನ ಆಲೋಚನೆ ಯಾರ್ದಾದ್ರೂ ಸಹಾಯ ಕೇಳಿ ಅದನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಿ. ಯಾಕಂದರೆ ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಮುಚ್ಕೊಂಡಂಗೆ ಆಗುತ್ತೆ ಪರಿಸ್ಥಿತಿ. ಎಲ್ಲ ಕಳ್ಕೊಂಡಾದ್ಮೇಲೆ ಶತ್ರು ಮೇಲೆ ನಾನು ಗೆಲ್ತೀನಿ, ಹೋರಾಡ್ತೀನಿ ಅನ್ನೋವಂಥ ಧೈರ್ಯ ಬರ್ಬೋದು. ಆದರೆ ಮಾಡಿದ್ದು, ಗಳಿಸಿದ್ದು, ಕೂಡಿಟ್ಟಿದ್ದು ಕಳ್ಕೊಂಡಾದ್ಮೇಲೆ ಏನು ಬರುತ್ತೆ? ಮತ್ತೆ ಸೊನ್ನೆಯಿಂದ ಪ್ರಾರಂಭ ಮಾಡುವಾಗ ಗೊತ್ತಾಗುತ್ತೆ ಕಷ್ಟ ಏನಂತೇಳಿ. ಹಾಗಾಗಿ ಆದಷ್ಟು ಯಾವಾಗ ಸಮಸ್ಯೆ ಶುರು ಆಗುತ್ತೆ ಆ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡಿ. ಅತಿಯಾದಂತಹ ಅನಾರೋಗ್ಯ ಆದಮೇಲೆ ಆಸ್ಪತ್ರೆಗೆ ಹೋಗೋದಲ್ಲ, ಸ್ವಲ್ಪ ಇದ್ದಾಗಲೇ ಅದನ್ನು ಚೇತರಿಕೆ ಮಾಡ್ಕೊಂಡು ಸರಿ ಮಾಡ್ಕೊಂಡು ತೋರಿಸ್ಕೊಂಡು ನೀವು ಆರೋಗ್ಯವಂತರಾಗೋದು ಭಾಳ ಮುಖ್ಯ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಸಮಸ್ಯೆ ಬಂದಾಗಲೇ ಅದಕ್ಕೆ ಪರಿಹಾರ ಹುಡುಕಿ ಅಥವಾ ಸಮಸ್ಯೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದು ಚಿಕ್ಕದಾಗಿದ್ದಾಗ ಅದು ಸಮಸ್ಯೆಗೆ ನೀವು ಪರಿಹಾರ ಹುಡ್ಕೊಂಡ್ರೆ ನಿಮ್ಮ ಜೀವನವೂ ಕೂಡ ಭಾಳ ಪ್ರಗತಿಯತ್ತ ಇರುತ್ತೆ. ಬೇರೆ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಖಂಡಿತ ಈ ಒಂದು ಪ್ರಯೋಗ ಅಥವಾ ತಂತ್ರವನ್ನು ತಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿ. ಶೀಘ್ರವಾಗಿ ಶತ್ರುವಿನ ಪತನ, ಶತ್ರು ಮನೆ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು, ಶತ್ರುವಿಗೆ ಉಳಿಗಾಲ ಇರೋದಿಲ್ಲ. ಶತ್ರು ನಿಮ್ಮ ವಿರುದ್ಧವಾದಂಥ ಒಂದು ವರ್ತನೆಗಳಿಂದ ಅವನು ಭಾಳಷ್ಟು ಮೆರಿಬೋದು. ಒಂದು ರೀತಿಯಲ್ಲಿ ಅವನು ದೊಡ್ಡ ಮಟ್ಟದಲ್ಲೇ ಅವನು ಯೋಚನೆ ಮಾಡ್ಬೋದು. ಆದರೆ ಅವನಿಗೆ ತಕ್ಕ ಶಾಸ್ತಿ ಅನ್ನೋದು ಖಂಡಿತವಾಗಿ ಆಗುತ್ತೆ. ಮಾಡಿ ಇದರಿಂದ ಮುಂದೆ ನೆಮ್ಮದಿಯಾಗಿರಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.